ಸೊ ಎಲ್ರಿಗೂ ಬ್ಯೂಟಿಫುಲ್ ಸ್ಕಿನ್ ಬೇಕು ಅಂತ ತುಂಬ ಜನ ಆಸೆ ಪಡ್ತೀರಾ. ಬಟ್ ಬ್ಯೂಟಿಫುಲ್ ಸ್ಕಿನ್ ಜಸ್ಟ್ ಒಂದು ಕ್ರೀಮಿಂದನೇ ಸಾಧ್ಯನಾ? ಅಲ್ಲ. ನಾವು ಮಾಡುವಂತಹ ಈಗ ಹೇಗೆ ನಮ್ಮದು ಬಾಡಿ ಸ್ಟ್ರಕ್ಚರ್ ಅಂದರೆ ಬಾಡಿನ ನಾವು ಹೇಗೆ ಫಿಟ್ಟಾಗಿ ಇಟ್ಕೋತೀವೋ ಯೋಗ ಮಾಡಿ ಎಕ್ಸಸೈಸ್ ಮಾಡಿ ಮತ್ತು ಜಿಮ್ಗೆಲ್ಲ ಹೋಗ್ಬಿಟ್ಟು ಹೇಗೆ ಅದು ಸಣ್ಣಗೆ ಬಾಡಿ ಶೇಪಲ್ಲಿ ಇರುತ್ತಲ್ಲ, ಸೊ ಅದೇ ಥರ ನಿಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರಬೇಕು ಅಂದರೆ ಜಸ್ಟ್ ನಿಮಗೆ ಒಂದು ಫುಡ್ಡಿಂದನೂ ಆಗಲ್ಲ ಮತ್ತು ಇದು ಕ್ರೀಮ್ ಸಪ್ಲೈ ಮಾಡೋದ್ರಿಂದನೂ ಆಗಲ್ಲ ಫ್ರೆಂಡ್ಸ್. ಅದ್ರ ಜೊತೆಗೆ ನಿಮಗೆ ಫೇಸ್ ಯೋಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನಮ್ಮದು ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ಗಳಿರುತ್ತೆ ಆಯಿತಾ. ಆ ಒಂದು ಪ್ರೆಷರ್ ಪಾಯಿಂಟ್ಸ್ಗೆ ನಾವು ಪ್ರೆಷರ್ ಹಾಕಿದಾಗ ಮಾತ್ರ ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ಒಂಥರ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಚೈನೀಸ್ದು ಪ್ರೆಷರ್ ಪಾಯಿಂಟ್ಸ್ ಎಲ್ಲೆಲ್ಲಿರುತ್ತೆ ಅಂದರೆ ಅವ್ರು ಯಾವ ಥರ ಅವ್ರ ಸ್ಕಿನ್ನ ಚೆನ್ನಾಗಿ ಬ್ಯೂಟಿಫುಲ್ ಕಾಣಂಗೆ ಮಾಡ್ಕೋತಾರೆ, ಯಾವ ಒಂದು ಪಾಯಿಂಟ್ಸ್ನ ಆ್ಯಕ್ಟಿವೇಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡ್ಕೊಂಬನ್ನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಚೈನೀಸ್ದು ಹೇಗೆ ಅವರು ಸ್ಕಿನ್ನ ಗ್ಲೋ ಬರೋಂಗೆ ಮಾಡ್ಕೋತಾರೆ ಅಂತ, ಪ್ರೆಷರ್ ಪಾಯಿಂಟ್ಸ್ನ ಅವ್ರು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋತಾರೆ ಅಂತ ಫೇಸ್ ಯೋಗದು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಚೈನೀಸ್ ಎಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಅವ್ರದ್ದು ಸ್ಕಿನ್ ನೋಡಿದಿರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮತ್ತು ಯೂತ್ಫುಲ್ ಆಗಿರುತ್ತೆ. ಸೊ ಅವ್ರು ಏನು ಗೊತ್ತಾ, ಯಾವಾಗ್ಲೂ ಒಂದು ಅವ್ರದ್ದು ಫೇಸ್ನಲ್ಲೇ ನಮ್ಮದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಸೊ ಅದನ್ನು ಆ್ಯಕ್ಟಿವೇಟ್ ಮಾಡಿದಾಗ ಏನು ಅಂದರೆ ಮುಖದಲ್ಲಿ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಆಯಿತಾ. ಸೊ ಫಸ್ಟ್ನೇ ಇದೇನು ಮಾಡಬೇಕು ಅಂದರೆ, ನೀವು ನಿಮ್ಮದು ಎರಡು ಕೈನ ಇಟ್ಕೊಂಡು ಈ ಕಣ್ಣು ಹತ್ರ, ಈ ಕಣ್ಣು ಇರುತ್ತಲ್ಲ, ಕಣ್ಣು ಮೇಲ್ಗಡೆಯಿಂದ ಹಿಂಗೆ ರೊಟೇಟ್ ಮಾಡ್ಕೊಂಬನ್ನಿ. ಸೊ ಇದು ಎಷ್ಟೊತ್ತು ಮಾಡಬೇಕು ಅಂದರೆ 30 ಸೆಕೆಂಡ್ಸ್ವರೆಗೂ ಮಾಡಬೇಕು ಫ್ರೆಂಡ್ಸ್, ಆಯಿತಾ. ಫಸ್ಟ್ನೇ ಪಾಯಿಂಟ್ ಇದು ಬರುತ್ತೆ. ಸೊ ಇದೆಲ್ಲ ಏನು ಅಂದರೆ ಆಕ್ಯುಪ್ರೆಷರ್ದು ಬರೋದ್ರಿಂದ ನಿಮ್ಮದು ಏನೊಂದು ಸ್ಟ್ರೆಸ್ ಏನಿರುತ್ತೋ ಅದೆಲ್ಲ ರಿಲೀಸ್ ಆಗ್ತಾ ಬರುತ್ತೆ. ಸೊ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಆಯಿತಾ. ಸೊ ಫಸ್ಟ್ನೇ ಪಾಯಿಂಟ್ ಅದನ್ನು ಮಾಡ್ಕೊಂಡ್ರಿ. ಸೊ ಸೆಕೆಂಡ್ನೇ ಪಾಯಿಂಟ್ ಏನು ಅಂದರೆ ಈ ಪೋರ್ಷನ್ ಅಂದ್ಕೊಳ್ಳಿ, ಈ ಎಡ್ಜಸ್ ಇರುತ್ತಲ್ಲ, ಅಂದರೆ ಈ ಕಣ್ಣಿಂದ ಎಡ್ಜಸ್ ಇರುತ್ತಲ್ಲ, ಸೊ ಇಲ್ಲಿಂದ ಹಿಂಗೆ ಮೇಲ್ಗಡೆವರೆಗೂ ಹಿಂಗೆ ತೊಗೊಂಬರ್ಬೇಕಾಯ್ತಾ. ಸೊ ಕೈನ ಕೆಳಗಡೆಯಿಂದ ಮೇಲೆ ಮಾಡಬೇಕು ಯಾವಾಗ್ಲೂ. ಅದು ಪ್ರೆಷರ್ ಪಾಯಿಂಟ್ನ ಆ್ಯಕ್ಟಿವೇಟ್ ಮಾಡುತ್ತಾಯ್ತಾ. ಸೊ 3 ಅಂದರೆ 30 ಸೆಕೆಂಡ್ಸ್ವರೆಗೂ ನೀವು ಈ ಥರ ಮಾಡ್ಕೋಬೇಕು, ಅಂದರೆ ಕೆಳಗಿಂದ ಮೇಲೆ ಎತ್ತಬೇಕು. ಸೊ ಇನ್ನೊಂದು ಹೇಳ್ತೀನಿ, ಈ ಥರ ಮಾಡೋದ್ರಿಂದ ಏನು ಗೊತ್ತಾ, ನಿಮ್ಮದು ಆ್ಯಂಟಿ ಏಜಿಂಗ್ ಥರನೂ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಕೆಲವ್ರಿಗೆಲ್ಲ ರಿಂಕಲ್ಸ್ ಬಂದಿರೋದು ಆ ಥರ ಎಲ್ಲ ಬೇಗ ಏಜ್ ಆದಂಗೆ ಕಾಣಿಸುತ್ತಲ್ಲ, ಸೊ ಅದೆಲ್ಲ ನಿಮ್ಮದು ಕಡಿಮೆ ಮಾಡುತ್ತೆ, ಚೆನ್ನಾಗಿ ಮುಖ ಗ್ಲೋ ಬರೋಂಗೆ ಮಾಡುತ್ತೆ, ಇದು ಹೆಲ್ಪ್ ಮಾಡುತ್ತೆ ಆಯಿತಾ. ಸೊ ನಿಧಾನಕ್ಕೆ ಮಾಡಬೇಕಿದೆಲ್ಲ. ಸೊ ಅದಾಗಿತ್ತು ಎರಡನೇ ಪಾಯಿಂಟು. ಸೊ ಮೂರನೇದು ಯಾವುದು ಅಂದರೆ ನೋಸ್ದು ಎಡ್ಜಸ್ಸು. ಸೊ ನೋಸ್ದು ಎಡ್ಜಸ್ ಇಲ್ಲಿರುತ್ತಲ್ಲ, ಸೊ ಇದನ್ನು ಅಷ್ಟೇ ಕೆಳಗಿಂದ ಮೇಲ್ವರೆಗೂ ಹಿಂಗೆ ಮೇಲ್ವರೆಗೂ ತೊಗೊಂಬರ್ಬೇಕು. ಸೊ ಮೂರನೇ ಪ್ರೆಷರ್ ಪಾಯಿಂಟು ಇದು ಯಾವುದು ಅಂದರೆ ಚೈನೀಸ್ ಮಾಡುವಂತಹ ಟೆಕ್ನಿಕ್ ಇದು. ಸೊ ಕೆಳಗಡೆಯಿಂದನೇ ಮೇಲ್ಗಡೆವರೆಗೂ ತೊಗೊಂಬರ್ಬೇಕು, ಈ ಎಡ್ಜಸ್ಸಿಂದ ಮೇಲೆ ಆಯಿತಾ. ಸೊ ಅವಾಗ ನಿಮ್ಮದು ಇಡೀ ಮುಖ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಅಂದರೆ ಶೈನಿಂಗ್ ಬರುತ್ತೆ ಮತ್ತು ನೋಡೋದಕ್ಕೆ ಲುಕ್ಕಾಗಿ ಕಾಣಿಸ್ತೀರ. ಆಮೇಲೆ ಏನು ಗೊತ್ತಾ, ಈ ಥರ ಮಾಡೋದ್ರಿಂದ ನಮ್ಮದು ಸ್ಕಿನ್ನಲ್ಲಿ ಏನೊಂದು ಇದು ನರ್ವ್ಸ್ ಇರುತ್ತಲ್ಲ, ಸೊ ಅದು ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ ಅಂದರೆ ಆಕ್ಯುಪ್ರೆಷರಲ್ಲಿ, ಸೊ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಂಗೆ ಮಾಡುತ್ತೆ, ನಿಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತೆ, ಇನ್ನು ಕಲರು ಬರ್ತೀರಾ ಆಯಿತಾ. ಸೊ ಬೆಳ್ಳಗೂ ಹೋಗ್ತಾರೆ ಈ ಥರ ಮಾಡೋದ್ರಿಂದ. ಸೊ ಈ ಥರ ಮಾಡ್ಕೊಳ್ಳಿ, ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಅದಾಯಿತಾ. ಸೊ ಅದಾದಮೇಲೆ ನೆಕ್ಸ್ಟ್ ಹೇಳ್ತೀನಿ ಬನ್ನಿ. ಸೊ ಅದಾದಮೇಲೆ ಈ ಪೋರ್ಷನ್ ನೋಡ್ಕೊಳ್ಳಿ ಸರಿಯಾಗಿ. ಈ ಕೆನ್ನೆದು ಈ ಮಧ್ಯ ಒಂದು ಬೋನ್ ಥರ ಬರುತ್ತೆ ನೋಡಿ, ಈ ಕೆನ್ನೆದು ಇಲ್ಲಿ ಆಯಿತಾ. ಸೊ ಇಲ್ಲಿ ಜಸ್ಟ್ ನೀವು ಈ ಥರನೂ ಪ್ರೆಸ್ ಮಾಡ್ಕೋಬೋದು. ಸೊ ನಮ್ಮ ಇಂಡಿಯನ್ಸ್ ಎಲ್ಲ ಹಿಂಗೆ ಮಾಡೋದು, ಜಸ್ಟ್ ಒಂದೇ ಒಂದು ಬೆರಳಲ್ಲಿ ಮಾಡ್ತೀರಿ. ಬಟ್ ಚೈನೀಸ್ ಎಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಅದನ್ನು ಸರ್ಕ್ಯುಲೇಷನ್ ಥರ ಮಾಡ್ತಾರೆ, ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ತಾರೆ ಅವರು ಆಯಿತಾ. ಸೊ ಈ ಥರ ಒಂದು ರೊಟೇಟ್ ಮಾಡಬೇಕಾಗುತ್ತೆ. ಸೊ ಈ ಥರ ರೊಟೇಟ್ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ ಆಯಿತಾ. ಸೊ ಇದಾಗಿತ್ತು 4ನೇ ಪಾಯಿಂಟು. ಸೊ ಇದನ್ನು ಅಷ್ಟೇ ಎಲ್ಲನೂ ಪ್ರತಿಯೊಂದೂ ನೀವು 30 ಸೆಕೆಂಡ್ಸೇ ಮಾಡಬೇಕಾಯ್ತಾ. ಅಲ್ಲಿವರೆಗೂ ಬೇಕಾದ್ರೆ ನೀವು ಇನ್ನೂ ಜಾಸ್ತಿನೂ ಮಾಡ್ಬೋದು, ಬಟ್ ಸಾಕು ಒಂದು ದಿನದಲ್ಲಿ ಬೇಕಾದ್ರೆ 2-3 ಸಲ ಮಾಡ್ಕೊಳ್ಳಿ. ಬಟ್ 30 ಸೆಕೆಂಡ್ಸ್ಗಿಂತ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ. ಸೊ ಇದೊಂದು ಆಯಿತಾ. ಸೊ ಇದೊಂದು ಪ್ರೆಷರ್ ಪಾಯಿಂಟ್ ಆಯಿತು. ಸೊ ನೆಕ್ಸ್ಟ್ ಏನು ಅಂದರೆ ಈ ಗಲ್ಲ ಬರುತ್ತೆ ನೋಡಿ. ಸೊ ಇಲ್ಲಿ ಈ ಎಡ್ಜಸ್ಸು ಮತ್ತು ಈ ಎಡ್ಜಸ್ ಇಲ್ಲೂ ಅಷ್ಟೇ ಜಸ್ಟ್ ಹಿಂಗೆ ಸರ್ಕ್ಯುಲರ್ ಮೋಷನಲ್ಲೂ ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ನಿಮ್ಗೆ ಬೇಕಂದರೆ ಹಿಂಗೆ ಪ್ರೆಷರ್ ಪಾಯಿಂಟಲ್ಲಿ ಹಿಂಗೆ ಪ್ರೆಸ್ ಮಾಡೋನು ಮಾಡ್ಬೋದು. ಪ್ರೆಸ್ ಮಾಡಿ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಅದು ಇನ್ನು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಎಲ್ಲನೂ ಅಷ್ಟೇ 30 ಸೆಕೆಂಡ್ಸೇ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ನೇದೇನು ಅಂದರೆ ಕಿವಿದು ಕೆಳಗಡೆಯಿಂದ ಮೇಲ್ವರೆಗೂ ಹಿಂಗೆ ತೊಗೊಂಬರ್ಬೇಕು. ಸೊ ನೋಡಿ ಮಸಾಜ್ ಮಾಡ್ದಂಗೆ, ನಿಮಗೆ ಫೇಶಿಯಲ್ ಮಾಡಿದಾಗ ನಿಮಗೆ ನೆನಪಿರ್ಬೋದು. ಸೊ ತುಂಬ ಜನ ಮಾಡ್ತಾರೆ ನೋಡಿ, ಕಿವಿಗೆಲ್ಲ ಹಿಂಗೆ ಅಂತ ಇರ್ತಾರೆ. ಸೊ ಏನಕ್ಕೆ ಅಂದರೆ ನಮ್ಮದು ಸ್ಕಿನ್ ಚೆನ್ನಾಗಿ ಗ್ಲೋ ಬರಲಿ ಅಂತ ಆಯಿತಾ. ಸೊ ಇದರಲ್ಲೆಲ್ಲ ಇದು ಪವರ್ ಪಾಯಿಂಟ್ಸ್ ಇರುತ್ತೆ ಫ್ರೆಂಡ್ಸ್ ಅದರಿಂದ.
ಸೊ ಈ ಥರ ಮಾಡ್ಕೊಳ್ಳಿ. ಕೆಳಗಿಂದ ಮೇಲ್ವರೆಗೂ ಹಿಂಗೆ ಮೇಲ್ವರೆಗೂ ಹೋಗ್ಬಿಟ್ಟು ಹಿಂಗೆ ಲಾಕ್ ಮಾಡ್ದಂಗೆ ಮಾಡಬೇಕು. ಸೊ ಇದೆಷ್ಟು 30 ಸೆಕೆಂಡ್ಸ್ವರೆಗೂ ಮಾಡಿ, ಆಯಿತಾ? ಸೊ ಎಲ್ಲೆಲ್ಲಿ ಮಾಡ್ಬೋದು ಅಂದರೆ ಐಬ್ರೋಸ್ ಮಧ್ಯದಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಇದ್ದೀನಿ. ಸೊ ಅದೆಲ್ಲ ರೊಟೇಟ್ ಮಾಡಿದ್ರಿಲ್ಲ, ಸೊ ನೆಕ್ಸ್ಟ್ ಸ್ಟೆಪ್. ಸೊ ಏನು ಅಂದರೆ ಐಬ್ರೋಸ್ ಮಧ್ಯದಲ್ಲಿ ಹಿಂಗೆ ಮಾಡಿ, ಜಸ್ಟ್ ಹಿಂಗೆ ರೊಟೇಟ್ ಮಾಡಿ. ಅದಾದಮೇಲೆ ಕಣ್ಣದು ಎಡ್ಜಸ್ ಹತ್ರ ಹಿಂಗೆ ರೊಟೇಟ್ ಮಾಡಿ. ಅದಾದಮೇಲೆ ಈ ಕಣ್ಣು ಎಡ್ಜಸ್ ಇಲ್ಲಿ ರೊಟೇಟ್ ಮಾಡಿ, ಅಂದರೆ ಹಿಂಗೆ ಮಾಡ್ಬೋದು, ತಿರುಗಿಸ್ಬೇಕು, ಆಯಿತಾ? ಒಂದೇ ಒಂದು ಫಿಂಗರಲ್ಲೂ ಮಾಡ್ಬೋದು, ಇಲ್ಲ ಇಡೀ ಕೈಯಲ್ಲೂ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಈ ಒಂದು 2 ಪ್ರೆಷರ್ ಪಾಯಿಂಟು ನೀವು ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಕೊತಾ ಬಂದರೆ ನಿಮ್ಮ ಮುಖ ಚೆನ್ನಾಗಿ ಗ್ಲೋ ಆಗುತ್ತೆ. ಒಂದು 30 ಡೇಸ್ವರೆಗೂ ನೀವು ಈ ಥರ ಒಂದು ಪ್ರಾಕ್ಟೀಸ್ ಮಾಡ್ಕೊತಾ ಬಂದರೆ, ಫೇಸ್ ಯೋಗ ಇದು, ಆಯಿತಾ? ಮುಖ ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ನಿಮಗೆ. ಸೊ ಅದಾದಮೇಲೆ ಇದು. ಸೊ ಈ ಥರ ನಮ್ಮದು ಸ್ಕಿನ್ನಲ್ಲೇ ನಮ್ಮದು ಬ್ಯೂಟಿ ಅಡಗಿದೆ, ಆಯಿತಾ? ಸೊ ಅದನ್ನು ಹೇಗೆ ನಾವು ಆ್ಯಕ್ಟಿವೇಟ್ ಮಾಡಬೇಕು ಅಂತ ಮೆಥಡ್ ಗೊತ್ತಿದ್ರೆ ಫೇಸ್ ಯೋಗದು, ಸೊ ಆರಾಮಾಗಿ ನೀವು ಮಾಡ್ಕೋಬೋದು. ಚೆನ್ನಾಗಿ ಮುಖ ಕ್ಯೂಟಾಗಿ ಕಾಣಿಸ್ತೀರ. ಸೊ ಆಯಿತಾ ಫ್ರೆಂಡ್ಸ್? ಮತ್ತು ಇನ್ನೊಂದು ಟಿಪ್ ಹೇಳ್ತೀನಿ. ಈಗ ನಿಮಗೆ ಶುಗರು ಅಂದರೆ ಶುಗರ್ದು ಡಯಾಬಿಟೀಸ್ದು ತುಂಬ ಏನಾರ ನಿಮಗೆ ಜಾಸ್ತಿ ಇದ್ದರೆ, ಕೆಲವ್ರಿಗಿರುತ್ತಲ್ಲ, ಸೊ ನಿಮ್ಮ ಫ್ಯಾಮ್ಲಿನಲ್ಲಿ ಯಾರಿಗಾರ ಇರುತ್ತೆ. ಸೊ ಅವ್ರದ್ದೊಂದು ಟಿಪ್ ಏನಿದೆ ಅಂದರೆ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮದು ಈ ಕೈ ಇರುತ್ತೆ ನೋಡಿ, ಹೆಬ್ಬೆರಳು ಮತ್ತು ಇಂಡೆಕ್ಸ್ ಫಿಂಗರ್ ಅಂತಾರಲ್ಲ, ಸೊ ಇದ್ರ ಮಧ್ಯದಲ್ಲಿ ನೀವು ಹಿಂಗೆ ಟ್ಯಾಪ್ ಮಾಡಬೇಕು. ಸೊ ಇದೆಲ್ಲ ಏನು ಅಂದರೆ ಪ್ರೆಷರ್ ಪಾಯಿಂಟ್, ಅದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಿಗೆ ಬರ್ಸುತ್ತೆ ಇದು, ಆಯಿತಾ? ಸೊ ಈ ಥರ ಹಿಂಗೆ ಮಾಡೋದು, ಜಸ್ಟ್ ಅದನ್ನು ಹಿಂಗೆ ಹೊಡಿಬೇಕು, ಅದನ್ನು ಮಧ್ಯದಲ್ಲಿ ಮಾಡಬೇಕು ನೋಡಿ, ಈ ಥರ. ಸೊ ಆಯಿತಾ? ಇವತ್ತಿನ ಬೋನಸ್ ಟಿಪ್ ಇದೆ ಅಂದ್ಕೊಳ್ಳಿ, ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಸೊ ಯಾರಿಗಾರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಿದ್ರೆ ಈ ಒಂದು ಟಿಪ್ನ ಹೇಳ್ಕೊಡಿ. ಸೊ ಇವತ್ತಿನ ವ್ಲಾಗಲ್ಲಿ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಇದು ತುಂಬ ಶಾರ್ಟಾಗಿ ಮಾಡ್ತಾ ಇದ್ದೀನಿ ಈ ವಿಡಿಯೋ, ಫೇಸ್ ಯೋಗದು. ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಇಡೀ ಕೈನ ತೊಗೊಂಡು ಈ ಥರ ರೊಟೇಟ್ ಮಾಡಿ, ಅದಾದಮೇಲೆ ಜಸ್ಟ್ ಪಾಯಿಂಟ್ಸ್ನ ಒಂದೊಂದೇ ಬೆರಳಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊತಾ ಬನ್ನಿ. ಸೊ ಆ ಥರ ಎಷ್ಟೊತ್ತು ಮಾಡಬೇಕು ಅಂದರೆ ಪ್ರತಿಯೊಂದು ಎಕ್ಸಸೈಸ್ದು ಎಲ್ಲೆಲ್ಲಿ ಪಾಯಿಂಟ್ಸ್ ತೋರಿಸೋನೋ ಎಲ್ಲನೂ 30 ಸೆಕೆಂಡ್ಸ್ ಥರ ಮಾಡ್ಕೊಂಬನ್ನಿ, ಆಯಿತಾ? ಈ ಥರ 1 ಮಂತ್ ಮಾಡಿ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಇರ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.